ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ದೊಡ್ಡ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಗುಡ್ ಮಾರ್ನಿಂಗ್ ಯಾಕೆ ಹೇಳ್ತಾ ಇದ್ದೆ? ನಾನು ಮಾರ್ನಿಂಗ್ ವೈಸ್ ರೆಕಾರ್ಡಿಂಗ್ ಕೊಡ್ತಾಯಿದ್ದೆ, ಅದಕ್ಕೆ ಗುಡ್ ಮಾರ್ನಿಂಗ್ ಅಂತ ಅಂದೆ. ಸೊ ಎಲ್ಲರೂ ಹೇಗಿದ್ದರೆ, ನಾನು ನಿಮ್ಮ ಕರ್ನಾಟಕ ರೈಸ್ ಚಾನಲಿಂದ ನ್ಯೂ ವಿಡಿಯೋ ತಂದಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ತೋರಿಸಿ. ಯಾರು ಸಪೋರ್ಟ್ ತೋರಿಸ್ತಿಲ್ಲ. ಹಾಗೆ ನಾನು ಯೂಟ್ಯೂಬ್ ಚಾನಲ್ ನಿಮ್ಮನ್ನು ಸ್ವಲ್ಪ ಡಿಫ್ರೆಂಟಾಗಿ ಇಡಬೇಕಂತಿದ್ದೀನಿ. ಎಲ್ಲಿ ಹಂಗೆ ಇಡಲಿ ಅಂತ ಏನೂ ಗೊತ್ತಾಗ್ತಾ ಇಲ್ಲ ಗೈಸ್. ಯಾಕಂದರೆ ಕರ್ನಾಟಕದಲ್ಲಿ ಆಲ್ವೇಸ್ ಎಲ್ಲರೂ ಒಂದೊಂದು ಥರದ್ದು ಹೆಸರು ಇಟ್ಬಿಟ್ಟವ್ರೆ. ನಾ ಎಂಥದ್ದು ಇಡಲಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನಿಮಗೆ ಯಾವ ಥರದ್ದು ನೇಮ್ ಇಷ್ಟ ಅದ್ರಲ್ಲಿ ಕಮೆಂಟ್ ಮಾಡಿ. ಹಾಗೆ ಅದು ಯಾವ ಯೂಟ್ಯೂಬರು ಇಟ್ಟಿರಬಾರ್ದು, ಆ ಟೈಪ್ ಇದ್ದರೆ ಕಮೆಂಟ್ ಮಾಡಿ. ನಾನು ಅದನ್ನೇ ಯೂಟ್ಯೂಬಿಗೆ ಹಾಕ್ತೀನಿ. ಇದರಲ್ಲಿ ಭಾಳ ಲೈಕ್ ಇರ್ತವೆ, ಅದಕ್ಕೆ ಅದನ್ನೇ ನಾನು ನನ್ನ ಚಾನಲ್ ನೇಮ್ ಇಡ್ತೀನಿ. ಲೋಗೋ ಮಾತ್ರ ಚೇಂಜ್ ಮಾಡಲ್ಲ ಗೈಸ್. ಲೋಗೋ ಭಾಳ ಇಷ್ಟ ಆಗಿದೆ, ಲೋಗೋ ಮಾತ್ರ ಚೇಂಜ್ ಮಾಡಲ್ಲ. ಸೊ ನೀವು ಒಂದು ಬೆಸ್ಟ್ ನೇಮ್ ಕಮೆಂಟ್ ಮಾಡಿ, ನಾನು ಅದನ್ನೇ ನನ್ನ ಚಾನಲ್ಗೆ ಇದನ್ನು ಮಾಡ್ತೀನಿ, ಹಾಕ್ತೀನಿ. ಸೊ ನಾವು ಇವತ್ತು BR ರ್ಯಾಂಕ್ ಆಡ್ತಾಯಿದ್ವಿ ನಮ್ಮ Gamer07 ಐಡಿಯಲ್ಲಿ. ಇನ್ನೊಂದು ಐಡಿಯಲ್ಲಿ ಆಡೇ ಇಲ್ಲ, ನಾನು ಆನ್ಲೈನಿಗೆ ಹೋಗಿಲ್ಲ. ಸೊ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಂಥ ಹುಚ್ಚು ಲ್ಯಾಂಡಿಂಗ್ ಮಾಡಿಸ್ಬಿಟ್ಟವ್ರೆ. ಸೊ ನಾವು ಅಲ್ಲಿಂದ ಜೀಪ್ ಲೈನ್ ತೊಗೊಂಡು ಬಂದುಬಿಟ್ಟಿದ್ದೇವೆ ಕ್ರಾಪ್ ಟವರ್ ಸೈಡ್. ಅಲ್ಲಿ ಎನಿಮಿ ಅದಾನೆ. ಸೊ ನಮ್ಮ ಹತ್ರ ಗನ್ ಎಲ್ಲ ಫೈಟ್ ಆಗ್ತಾಯಿದೆ. ಮುಂದೆ PMP ಸಿಕ್ಬಿಡ್ತು ಗುರು. ಈ ಮ್ಯಾಚನ್ನ ಫುಲ್ ಸೀರಿಯಸ್ ಕೊಟ್ಟು ಆಡಿದ್ದೀವಿ. ಎಷ್ಟು ಬೇರೆ ಲೆವೆಲ್ ಹೊಡೆದಿದ್ದೀನಿ ಗುರು ಇದರಲ್ಲಿ ನಾನು. ನೀವೇ ಪೂರ್ತಿ ವಿಡಿಯೋ ನೋಡಿ, ಹಾಗೆ ಎಂಜಾಯ್ ಮಾಡಿ ಗೈಸ್. ಪ್ಲೀಸ್ ನಿಮಗೆ ಸ್ವಲ್ಪ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡಿ ತಾನೇ. ಯಾಕೆ ಸಪೋರ್ಟ್ ನನಗೆ ಸಪೋರ್ಟೇ ತೋರಿಸ್ತಾ ಇಲ್ಲ ಗೈಸ್. ನೀವು 409 ಸಬ್ಸ್ಕ್ರೈಬರ್ ಆಗಿ ಇನ್ನೂ ಇಲ್ಲಂದ್ರೂ ಮಿನಿಮಮ್ 8ರಿಂದ 10 ದಿನ ಆಯಿತು. ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಯೂಸ್ ಇಲ್ಲ ಗುರು. ನಂದು ದಿನಕ್ಕೆ 1 GB ಬರುತ್ತೆ. ಅದರಲ್ಲಿ 10 ನಿಮಿಷ ವೀಡಿಯೋ ಮಾಡಿದರೆ 960-70 MB ಇಲ್ಲೇ ಹೋಗ್ಬಿಡುತ್ತೆ. ಸೊ ಪ್ಲೀಸ್ ಸ್ವಲ್ಪ ಸಪೋರ್ಟ್ ತೋರಿಸಿ. ಮುಂದೆ ಒಬ್ಬ ಎನಿಮಿ ಬಂದುಬಿಟ್ಟವನೇ. ಅವನ ಹತ್ರ ಯಾಗಂದಿದ್ದೀನೋ ಬಾಟ್ ಡ್ಯಾಮೇಜ್ ಕೊಡ್ತಾಯಿದ್ದೆ ಒಂದು. ಸೊ ನೋಡೋಣ ಹೊಡಿಬೋದು ಇಲ್ಲ. ಓಹೋ ಚಿಂದಿ M4 ಹೆಡ್ಶಾಟು. ಈ ಹೆಡ್ಶಾಟ್ಗೆ ಆದರೂ ಒಂದು ಲೈಕ್ ಕೊಟ್ಬಿಡಿ. ಏನು ಚಿಂದಿ ಹೆಡ್ಶಾಟ್ ಬಿತ್ತು ಗುರು. ಅವ್ನಿಗೆ ಏನಾಯ್ತು ಅಂತ ಗೊತ್ತಾಗಲಿಲ್ಲ ತಾನೆ, ಹಂಗೆ ಹೊಡೆದೆ ಅವ್ನಿಗೆ. ಸೊ ಅಲ್ಲಿ ಮುಂದೊಬ್ಬ ಅವನದಾನೆ, ಅವನು ಕ್ಲಿಯರ್ ಮಾಡ್ತಾವನು ಕಾಣ್ತತೆ ಯಾರನ್ನೇ. ಅವನು ನಾಕ್ ಡೌನ್ ಮಾಡ್ಕೊಂಡವನು ಯಾರನ್ನೇ. ನಮ್ಮ ಟೀಮ್ಮೇಟ್ನ ಹೊಡಿತಾವನೇ ಕಾಣ್ತತೆ. ಸೊ ಅಲ್ಲಿದ ನೋಡಿ ಗೈಸ್, ಬಡಿಯನ ಈಗ ಅವನ ಸೆಂಟೋನೇ ಬಿಟ್ಬಿಟ್ಟವನೇ. ಓಹೋ ಚಿಂದಿ ಹೆಡ್ ಶಾಟ್ ಗುರು. ಒಂದು ಬಾಡಿ ಶಾಟ್, ಇಬ್ಬರಿಗೆ ಒಂದು ಬಾಡಿ ಶಾಟ್ ಕೊಡ್ತಿಲ್ಲ ಬ್ರೋ. ಆ ಟೈಪ್ ಹೊಡೆದೆ. ಹೋಗಿ ಮೊದಲು ಕ್ಲಿಯರ್ ಮಾಡ್ಕೊಂಬಿಡೋಣ, ಇಲ್ಲಾಂದ್ರೆ ಯಾರು ಕಿಲ್ ತಿಂತವರು, ಇಲ್ಲಾಂದರೆ ಯಾರು ಬಂದು ರಿವೈಂಡ್ ಕೊಟ್ಬಿಡ್ತಾರೆ ಗೊತ್ತಾಗಲ್ಲ. ಕ್ಲಿಯರ್ ಆಯಿತು. ಮಸ್ತ್ ಲೂಟ್ ಮಾಡಿಬಿಡೋಣ. ಒಂದು ಬಂದ ನಮ್ಮ ಟೀಮೇಟ್ ಮೊದಲೇ ಬಿಕಾರಿ ಊರು ಬಂದಾಯಿತು ಅವನು. ಓಹೋ ಬೇಕಾದ್ರೆ ಸಿಕ್ಕಾಯಿತು. 1 ಟ್ಯಾಪ್ ಆಡೋದ ಗೈಸ್. 1 ಟ್ಯಾಪ್ 12 seconds later. ಸೊ ನಾವು ಅಲ್ಲಿಂದ ಬಂದುಬಿಟ್ಟಿವಿ. ಬಂದಾದ್ಮೇಲೆ ಇಲ್ಲಿ ನೋಡಿದರೆ ಒಬ್ಬ ಯಾವನ ಆಫ್ಲೈನಲ್ಲಿ ನಿಂತಿದ್ದ. ಅವನಿಗೆ 2 ಬೇಕಾರಲ್ಲಿ ವೈಟ್ ಶಾಟ್ ಹೊಡೆದು ಕ್ಲಿಯರ್ ಮಾಡಿಬಿಟ್ಟೆ. ಫುಲ್ಲು 1 ಟ್ಯಾಪ್ ಅಂತೇಳಿ ಕ್ಲಿಯರ್ ಮಾಡಿದೆ. ಅಲ್ಲಿ ಇನ್ನೂ ಎನಿಮೀಸ್ ಇದ್ದಾರೆ. ಆಗ್ಲಿಕ್ಕೆ ಫೈರ್ ಸೌಂಡ್ ಆಗ್ತಾಯಿತ್ತು. ಸ್ವಲ್ಪ ನಾನು ಮುಂದೂಡಿಸ್ದೆ, ಯಾಕಂದರೆ ಭಾಳ ಲಾಂಗ್ ವೀಡಿಯೋ ಆಗಬಾರ್ದು ಅಂತೇಳಿ. ಇನ್ನೂ ಸ್ವಲ್ಪ ಮುಂದೂಡಿಸೋಣ, ಯಾಕಂದರೆ ಅಷ್ಟು ಲಾಂಗ್ ಆದರೆ ಅದು ಸರಿ ಅನಿಸಲ್ಲ. ನಾನು ನೋಡಿದೆ ಅಲ್ಲಿ ಯಾರು ರಿವೈಂಡ್ ಕೊಡ್ತಾರೆ ನನ್ನ ಟೀಮ್ಮೇಟು. ನಾನು ಏನಾಯಿತು ಅಂತ ಮುಂದುವರಿಸಿದ್ದೆ ನಾನು, ಅದಕ್ಕೆ ಈ ಟೈಪ್ ಆಯಿತು. ಸೊ ಯಾಕಂದರೆ ಫೈಟ್ ಇದ್ದರೆ ಅಷ್ಟೇ ತೊಗೊಂಡಿದ್ದೀನಿ ನಾನು. ಇಲ್ಲಿ ನನ್ನ ಟೀಮ್ಮೇಟ್ ಡೌನ್ ಮಾಡ್ಕೊಂಡ್ಬಿಟ್ಟ ಅವನು ಪಾಪ. ಅಲ್ಲಿಂದ ಒಬ್ಬನು ಹೊಡಿತಾವನೆ. ನಮ್ಮ ಟೀಮ್ಮೇಟ್ ಹೊಡ್ಕೊಂಡ್ಬಿಟ್ಟವನೇ, ವಾಲ್ ಹಾಕೊಂಡ್ಬಿಟ್ಟ. ನನಗೂ ಸ್ವಲ್ಪ ಸಪೋರ್ಟ್ ಆಯಿತು. ನಾ ಇನ್ನೂ ಮುಂದುವರ್ಸಿದ್ದೀನಿ ಗೈಸ್. ಸಾರಿ, ಭಾಳ ಮುಂದುವರಿಸ್ಬಿಟ್ಟೆ ನಾ. ಇದನ್ನು ಅಡ್ಜಸ್ಟ್ ಮಾಡ್ಕೊರಿ. ಇಲ್ಲಿ ಬಂದ ಒಬ್ಬನ ಡೌನ್ ತೆಗೆದುಬಿಟ್ಟೆ. ಯಾಕಂದರೆ ಫುಲ್ಲಲ್ಲಿದ್ದ ಕಾಲಿನ ಬಂದಿದ್ದೀವಿ ನಾವು ಗನ್ ಲೂಟ್ ಮಾಡ್ಕೊತ. ಅದೇ ಹಿಂಗೆ ಸುಮ್ಮನೆ ಬಂದುಬಿಟ್ಟಿದ್ದೀವಿ. ಅದಕ್ಕೆ ನಾನು ಅದನ್ನು ಪೂರ ಕಟ್ ಮಾಡಿದ್ದೆ, ನೆನಪೇ ಇಲ್ಲ ನನಗೆ. ಇಲ್ಲಿ ಬಂದು ನಾನು 4 ಕಿಲ್ ಆಗಿದ್ದು. ಬೇಕಾದ್ರೂ MP40 ಇಟ್ಕೊಂಡಿದ್ದೀನಿ. ಸೊ ಇನ್ನೂ ಅದ 7 ನಾಕ್ ಡೌನ್ ಅದ. ಇದು ಕಿಲ್ ತಿನ್ಬೇಕಂತ ನನ್ನ ಲಕ್ಷ್ಯ ಇದ್ರೆ ಅದು ನನ್ನ ಟೀಮ್ಮೇಟ್ದು ಕಿಲ್ಲು. ಥೂಗುರು ಎಂಥ ಕರ್ಮಗಳು ನಂದು. ನೀವು ಸ್ವಲ್ಪ ಸಪೋರ್ಟ್ ತೋರಿಸಿ ಗೈಸ್, ಯಾಕಂದರೆ ನನ್ನ ಚಾನಲ್ ಭಾಳ ಡೌನ್ ಆಗಿದೆ. ಹಿಂಗಾದ್ರೆ ನಾನು ಕರ್ನಾಟಕ ಕಮೆಂಟ್ ಕ್ವಿಕ್ ಮಾಡಬೇಕಾಗುತ್ತೆ. ಪ್ಲೀಸ್ ಸಪೋರ್ಟ್ ತೋರಿಸಿ. ಏನು ಹೊಡೆದ ಗುರು ಅವನು. 12 ಮಾಡಿಬಿಟ್ಟ ನಂದು. ಇಲ್ಲಿ ಬಂದ್ಬಿಟ್ಟ. ನಾನು ಅವ್ನು ಮೆಡಿಕೇಟ್ ಹಾಕೊಂಡು ಮುಂದೆ ರಶ್ ಮಾಡೋಣ, ಇಲ್ಲ ಅಂದರೆ ನಮ್ದು ಹಾರಿಸ್ಬಿಡ್ತಾರೆ ಗುರು. ನಮ್ಮ ಭುಯ್ಯ ಆಡಬೇಕು. ಫುಲ್ ಸ್ಕ್ವಾಡ್ ಇದೆ ಇರ್ಬೋದು, ಇಲ್ಲ ಬೇರೆ ಇರ್ಬೋದು. ಇನ್ನೇ ನಮ್ಮನ್ನು ಬಿಟ್ಟು 4 ಜನ ಉಳಿದವ್ರೆ.
ನಾವಿಬ್ಬರು ಎನಿಮೀಸ್ 4 ಮಂದಿ. ಅವು ಬೇರೆ ಬೇರೆನಾ ಇಲ್ಲ ಸ್ಕ್ವಾಡ್ ಆಗಿದಾರ ಗೊತ್ತಿಲ್ಲ. ಇಲ್ಲಿ ಮ್ಯಾಗಿಂತ್ರ ಅಲ್ಲಿ ಅವಾಗ ಫೈರ್ ಕೊಡ್ತಾಯಿದ್ರು. ಇನ್ನೂ ಅದಾರ ಏನು ಹೋಗಿದ್ದಾರೆ ನೋಡೋಣ. ಓ ಲಾಂಚ್ ಪ್ಯಾಡ್ ಹಾಕ್ಕೊಂಡು ಹೋಗ್ಬಿಟ್ಟವ್ರೆ. ನಾನು ಹೋಗ್ಬಿಡೋಣ. ನಾವು ಈ ಲಾಂಚ್ ಪ್ಯಾಡ್ ಯೂಸ್ ಮಾಡಿ ಹೋಗೋಣ. ಇಲ್ಲಾಂದರೆ ಹಿಂಗೆ ಹೋದರೆ ನಮಗೆ ಕಡ್ದು ಬೀಳೋದಂತರೂ ಪಕ್ಕ. ಹೋಗೋಣ ಬನ್ನಿ ಗೈಸ್. ಸೊ ಪ್ಲೀಸ್ ಗೈಸ್, ಇನ್ನೂರಿಗೆ ನೀವು ಇಲ್ಲಿ ಮಟ್ಟ ವಾಚ್ ಮಾಡ್ತಾಯಿದ್ದಾರೆ ತುಂಬ ಧನ್ಯವಾದಗಳು, ಹೃದಯಪೂರ್ವಕ. ಪ್ಲೀಸ್ ಅದಕ್ಕಾಗಿ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಚಾನಲ್ ತುಂಬ ಅಂದರೆ ತುಂಬ ಡೌನ್ ಆಗಿದೆ. ಓ ಇಲ್ಲೊಬ್ಬ ಎನಿಮಿ ಇದ್ದಾನೆ. ಸ್ಕೋಪ್ ಹಾಕೊಳ್ಳಿಗೆ ಡ್ಯಾಮೇಜ್ ಕೊಟ್ಬಿಟ್ರು. ಮುಂದಿನ ಥರ ಚಿಂದಿ ಹೆಡ್ಶಾಟ್ ಮಾಡಿ ನಾವು ಮೊದಲು ಕಿಲ್ ಕ್ಲಿಯರ್ ಮಾಡ್ಕೊಂಡೆ. ಕಿಲ್ ಕ್ಲಿಯರ್ ಅಲ್ಲ, ಟೀಮ್ ಎಫೆಕ್ಟ್ ಆಗಿಬಿಡ್ತು. ಸೊ ಮುಂದೆ ಅವರು ಎನ್ಮಿ ಇದ್ದವ್ರೆ ಅಲ್ಲಿ ಮುಂದೆ. ಏ ಗುರು 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 ಓಹೋ ಏ ಗುರು 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 3ರಿಂದ 4 ಗೋಲ್ ಹಾಕ್ಬಿಟ್ಟೆ. SVD ಬಾಯ್ ಇರ್ಬೇಕು ಅವ್ನ ಕಡೆ. ಏನು ಕೊಟ್ಟ ಗುರು ಅವ್ನು ಡ್ಯಾಮೇಜು 45 HP ಬಿಟ್ಬಿಟ್ಟ. ಅವನೇ ಒಕ್ಕೊಂಬಿಟ್ಟ ಅದನ್ನ. ಅಲ್ಲಿ ಒಬ್ಬನ ವಾಲ್ ಇಲ್ಲೇ ಇಲ್ಲ ನನ್ನ ಕಡೆ. ಈಗ ಬಂದು ಗುರು 6 ವಾಲ್ ಬಂದು. ಅವನು ಎಲ್ಲಿ ಹೋಗಿತ್ತಾವ ನೋಡಿ, ಹುಚ್ಚರ್ಗತ್ತೆ ಹೋಗದ. ಹುಚ್ಚನ್ನು ಹುಚ್ಚ ಮಾಡಿಬಿಟ್ಟ ಅವನು. ಸ್ವಲ್ಪ ಮುಂದೆ ಯಾಕೆ ಉಳಿಸ್ದೆ ಅಂದರೆ ಅಲ್ಲಿ ಏನಿದ್ರಿಲ್ಲ, ಫುಲ್ ಪುಕ್ಷಟೆ ಇತ್ತು. ಅದಕ್ಕೆ ಲಾಸ್ಟ್ ಏನಿತ್ತು ಅದಕ್ಕೆ ಫುಲ್ ಓಡಿಸ್ಬಿಟ್ಟೆ ಮುಂದೆ. ಸೊ ಒನ್ ಟ್ಯಾಪ್ ಹೊಡೋಕೆ ಟ್ರೈ ಮಾಡಿದ್ವಿ, ಒನ್ ಟ್ಯಾಪ್ ಬೀಳಿಲ್ಲ. ಅವ್ನು ನೇಡ್ ಹೋಗೋದ. ಅದಕ್ಕಾಗಿ ನಾನು ನೇಡ್ ಕುಕ್ ಮಾಡಿ ನಮ್ಮನ್ನು ತೆಗೆದ್ಬಿಟ್ಟೆ. ಅವ್ನಿಗೆ 95 ಡ್ಯಾಮೇಜ್ ಬಿತ್ತು. ಅದಕ್ಕೆ ಎಲ್ಲ ಬಾಂಬ್ಸ್ ನೇಡ್ ಹಾಕತ್ಬಿಟ್ಟೆ. ನಂಗೆ ರೂಢಿ ಆಗಿಬಿಟ್ಟೆ. ಅದು ಫೆಟ್ ಇಟ್ಕೊಳ್ಳಾರ ಆಡಿತ್ತು, ಅದು ಜಸ್ಟ್ ದೂರ ಹೋಯ್ತು. ಟ್ರಸ್ಟ್ ಮಾಡ್ತಾವನೆ. ನನ್ನ ಹತ್ರ ಎಂಪೆಕ್ ಕೊಟ್ಟಿದ್ದೆ ಬಾರಲು ಬಾಡಿಯಲ್ಲೇ ಸ್ಟೇಜ್ ಮಾಡ್ಬಿಟ್ಟೆ. ನಿಮ್ಮ ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಬಾಯ್.